ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕಾಣ್ತಾ ಇತ್ತು ನಿಮಗೆ ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಇರೋದವ ಅಂತ ನೋಡೋಣಂತ. ಸೊ ಯಾವ ವ್ಯಕ್ತಿಯ ಬಚ್ಚಿಟ್ಟನ ಭಾಳ ನೀವು ನೋಡಬೇಕು ಅಂತಂದ್ರೆ ನೀವು ಯಾರು ಭಾಳ ಇಷ್ಟಪಡ್ತಿದ್ದೀರಿ, ನಿಮಗೆ ಯಾರು ಭಾಳ ನೆನಪಾಗ್ತದಾರ. ಸೊ ನಿಮ್ಗೆ ಅನ್ನಿಸ್ತಿರ್ಬೋದು ಈ ವ್ಯಕ್ತಿ ಏನಾದರೂ ನನ್ನಿಂದ ಮುಚ್ಚಿಟ್ಟಿರ್ಬೋದಾ, ಫೀಲಿಂಗ್ಸನ್ನು ಮುಚ್ಚಿಟ್ಟಿರ್ಬೋದಾ, ಎಸ್ಪೆಷಲಿ ಫೀಲಿಂಗ್ಸ್. ಓಕೆ, ಹಂಗೆ ನಿಮ್ಗೆ ಯಾರಾದ್ರೂ ಅಂತ ಒಳ್ಳೆ ಬಾಂಡಿಂಗ್ ಇರೋಂಥ ವ್ಯಕ್ತಿ ನಿಮ್ಗೆ ಜೀವನದಾಗಿದ್ರೆ ಇರ್ತಾರೆ ಎಲ್ಲರಿಗೂ, ಆ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ಇದೆ ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನೀವು ಯಾವತ್ತು ನೋಡ್ತೀರ ಅವತ್ತು ನಿಮ್ಗೆ ರೆಸನೇಟ್ ಆಗ್ತೈತಿ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ. ಸೊ ನಿಖಿತಾ ಟ್ಯಾರೋ ನಿಖಿತಾ ಅವೇಕನ್ ಟ್ಯಾರೋಸ್ ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ, ರಿಲೇಷನ್ಶಿಪ್ ಟ್ಯಾರೋ, ಥರ್ಡ್ ಪಾರ್ಟಿ, ನೋ ಕಾಂಟ್ಯಾಕ್ಟ್. ಓಕೆ, ನಿಮ್ಮ ವ್ಯಕ್ತಿಯ ಭಾವನೆಗಳು, ಕರೆಂಟ್ ಫೀಲಿಂಗ್ಸ್ ಎಲ್ಲ ಹುಡುಕ್ತಿದ್ರಿ ಅಂದ್ರೆ ಸೊ ಇವರಿಂದ ರೈಟ್ ಪ್ಲೇಸ್ ಇಲ್ಲೆಲ್ಲ ನಿಮ್ಗೆ ಸಿಗ್ತಾ ಐತೆ. ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ವ್ಯಕ್ತಿನ ನೀವು ಯಾವ ವ್ಯಕ್ತಿದ ಬಚ್ಚಿಟ್ಟದ ಭಾವನೆಗಳ ಫೀಲಿಂಗ್ಸನ್ನು ಅರ್ಥ ಮಾಡ್ಕೋಬೇಕು ಅಂದ್ಕೊಂಡಿರಿ, ಆ ವ್ಯಕ್ತಿನ ನೀವು 3 ಸಲ ಹೆಸರು ಹೇಳ್ಕೊಂಡಿರಿ ಅಂತಂದು ಸ್ಟಾರ್ಟ್ ಮಾಡೋಣ ಅಂತ. ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದ್ರೊಳಗೆ ನಿಮ್ಗೆ ಯಾವ ಎನರ್ಜಿ ಬೇಕು ಅನಿಸ್ತೈತಿ ಅದನ್ನು ನೀವು ಕ್ಲೇಮ್ ಮಾಡ್ಕೊಳ್ರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಟ್ಯಾರೋದಿಂದನೂ ನೋಡೋಣ ಅಂತ. ಫಸ್ಟ್ ಇಲ್ಲಿ ಒರಾಕಲ್ಸಿಂದ ನೋಡಿ. ಓಕೆ, ಯುವರ್ ಡ್ರೀಮ್ಸ್ ಆರ್ ಡಿಫ್ರೆಂಟ್ ದ್ಯಾನ್ ಮೈ ಡಿಸೈರ್ಸ್, ಲೆಟ್ ಅಸ್ ಫಿಗರ್ ಔಟ್ ಟುಗೆದರ್. ಓಕೆ, ಐ ನೆವರ್ ಗೇವ್ ಯುವರ್ ರೆಸ್ಪೆಕ್ಟ್ ಆ್ಯಂಡ್ ಕೇರ್ ಯು ಡಿಸರ್ವ್ಡ್, ಇಟ್ಸ್ ಆಲ್ ಮೈ ಮಿಸ್ಟೇಕ್. ಸೊ ನಿಮ್ಮ ಕನಸುಗಳು ಅವ್ರ ಕನಸುಗಳು ಡಿಫ್ರೆಂಟ್ ಅದಾವು. ನಿಮ್ಗೆ ಹೇಳಲಿಕ್ಕಿಲ್ಲ ಅಥವಾ ಅವ್ರ ಆ್ಯಕ್ಷನ್ ಒಳಗೆ ನಿಮ್ಗೆ ಅನ್ನಿಸ್ತಿರ್ಬೇಕು, ಯಾಕೋ ಈ ವ್ಯಕ್ತಿ ನನ್ನ ಜೊತೆಗೆ ಸರಿಯಾಗಿ ಬಿಹೇವ್ ಮಾಡ್ತಿಲ್ಲ ಅಂತ ನೀವು ಅನಿಸಿತ್ತಂದ್ರೆ ಅವರಿಗೆ ಕುತ್ಕೊಂಡು ಇದನ್ನು ಸರಿ ಮಾಡ್ಕೋಬೇಕು ಅನ್ನಿಸ್ತೈತಿ, ಬಿಟ್ಟು ಹೋಗೋದೇನಿಲ್ಲ ಇಲ್ಲಿ. ಸೊ ಡ್ರೀಮ್ಸ್ ಇಬ್ಬರು ಡಿಫ್ರೆಂಟ್ ಇದ್ದಾಗ ಅದನ್ನು ಕುತ್ಕೊಂಡು ನೀವು ಸರಿ ಮಾಡ್ಕೊಂಡ್ರಿ ಅಂದ್ರೆ ನಾ ಹಿಂಗೆ ಹೋದ್ರೆ ಇದು ಸರಿ ಆಕತಿ ಅರ್ಥ ಮಾಡ್ಕೋಬೇಕಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅಂತ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ, ಫೀಲ್ ಮಾಡ್ತಿದ್ದಾರೆ. ಸಾರಿ, ಯೋಚನೆ ಇಲ್ಲ. ಬಟ್ ಅವ್ರು ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಇಲ್ಲಿ ಒಂದಿಷ್ಟು ಮಂದಿಗೆ ಅವ್ರು ನಿಮ್ಗೆ ಕೇರ್ ಮಾಡಿಲ್ಲ, ರೆಸ್ಪೆಕ್ಟ್ ಕೊಟ್ಟಿಲ್ಲ, ನೀವೇನು ಡಿಸರ್ವ್ ಮಾಡ್ತೀರ ಅಂಥದ್ದು ನಿಮಗೆ ಸಿಗಬೇಕಾಗಿರೋಂಥದ್ದು ಒಂದು ಮರ್ಯಾದೆ, ಒಂದು ಪ್ರೀತಿ, ಒಂದು ಕಾಳಜಿ ನಿಮ್ಮ ವ್ಯಕ್ತಿಗೆ ಕೊಟ್ಟಿಲ್ಲ. ಬಟ್ ಅದು ನಿಮ್ಮ ತಪ್ಪಲ್ಲ, ನಂದೇ ತಪ್ಪು ಅಂತಲೂ ಅವ್ರು ಅವರಿಗೆ ಅರ್ಥ ಆಗೈತದೆ. ಇಲ್ಲಿ ಕೆಲವೊಬ್ರು ಹೇಳ್ತಿರ್ತಾರೆ ನಮ್ಮ ರಿಲೇಷನ್ಶಿಪ್ ಜಗತ್ತೊಳಗೆ ಬೆಸ್ಟ್ ರಿಲೇಷನ್ಶಿಪ್. ಓಕೆ, ಸೊ ಇದು ಹಿಂಗೆ ಇರಲಿ ಅಂತಲೇ ಆಶಿಸ್ತದಾರ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ರೂ ಸಹ ಇಲ್ಲಿ ಇದು ನಮ್ಮದು ಬೆಸ್ಟ್ ರಿಲೇಷನ್ಶಿಪ್ ಅಂತಲೇ ಅನ್ಕೊತಿದ್ದಾರೆ. ಗುಡ್. ಇಲ್ಲಿ ಕೆಲವೊಬ್ರು ಸಪ್ರೇಷನ್ ಒಳಗದಿರಿ, ಮಾತಾಡ್ತಾ ಇಲ್ಲ, ನೋ ಕಾಂಟ್ಯಾಕ್ಟ್ ಒಳಗದಿರಿ, ಎದುರಿಗಿದ್ರೂ ಮನಸ್ಸು ದೂರ ಆಗಿರ್ಬೋದು, ಮಾತಾಡ್ತಾ ಇಲ್ಲ ಆನ್ ದಿ ಹೋಲ್. ಸೊ ಇದೊಂದು ಸಪ್ರೇಷನ್ ಸ್ಟೇಜ್ ಒಳಗದಿರಲ್ಲ. ಸೊ ನಿಮ್ದೊಂದು ಸ್ವಲ್ಪ ಈಗೋ ಕಮ್ಮಿ ಆಗ್ಬೋದು, ನಿಮ್ಮ ಸಿಟ್ಟುಗಳು ಕಮ್ಮಿ ಆಗ್ಬೋದು ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ಅಂದರೆ ಈಗ ನಾನು ಸ್ವಲ್ಪ ದಿನ ನಿಮ್ಮ ಮಾತಾಡ್ಸೋದು ಬಿಡ್ಬೋದು ಅಂತಲೇ ಕೆಲವೊಬ್ರು ಯೋಚನೆ ಮಾಡ್ತಿದ್ದಾರೆ. ಬೇಡ, ಒಂದು ಸ್ವಲ್ಪ ದಿನ ದೂರ ಇದ್ಬಿಡೋಣ, ಹಂಗಂದ್ರೆ ನಮ್ಮ ಒಳಗಿನ ಸಿಟ್ಟು, ನಮ್ಮದು ಅಹಂಕಾರ ಕಮ್ಮಿ ಆಗ್ತದಲ್ಲ ಅಂತಲೂ ಯೋಚನೆ ಅವ್ರಿಗೆ ಅನ್ನಿಸ್ತಾ ಐತಿ. ನಿಮ್ಮ ಬಗ್ಗೆ ಏನೋ ಒಂದು ಯೋಚನೆ ಒಪಿನಿಯನ್ ಇಟ್ಕೊಂಡಿದ್ರಂತೆ. ಬಟ್ ಅದು ಅವ್ರ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ನಿಮ್ಮ ಬಗ್ಗೆ ಏನೋ ಹೇಳಿದ್ದಕ್ಕೆ ಅದು ಒಪಿನಿಯನ್ ಎಲ್ಲ ಚೇಂಜ್ ಆಗೈತಿ. ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ನೋಡ್ರಿ, ಅವ್ರಿಗೆ ಅನ್ನಿಸ್ತಾ ಐತಿ ನೀವೇನು ಡಿಸರ್ವ್ ಮಾಡ್ತಿರಲ್ಲ ಜೀವನದಾಗ ಅಷ್ಟೊಂದು ಖುಷಿ ಅವರಿಗೆ ಕೊಡೋಕ್ಕಾಗಲ್ಲ. ಹಾಗಾಗಿ ನಿಮ್ಗೆ ಹರ್ಟ್ ಆಗ್ಬೋದನ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ಸೊ ಇನ್ನೊಂದು ಕಾರ್ಡ್ ತೆಗಿತಾನೆ.
ನಿಮ್ಮನ್ನು ಬಿಟ್ಟು ಇರೋಕೆ ಹಾಕಾಕತ್ತಿಲ್ಲ, ಬಟ್ ಅದನ್ನ ಹೆಂಗೆ ಫಿಕ್ಸ್ ಮಾಡ್ಬೇಕಂತ ಅವರಿಗೆ ಗೊತ್ತಾಗಕತ್ತಿಲ್ಲ ಅಂತ ಅವ್ರಿಗೆ ಅನ್ನಿಸ್ತೈತಿ. ಯಾಕಂದ್ರೆ ಇದು ಈ ಕಾರ್ಡ್ ಯಾಕೆ ತೆಗದೆ ಅಂದ್ರೆ ಲಾಸ್ಟಿಗೆ ಓವರಾಲ್ ಏನು ಅವ್ರ ಫೀಲಿಂಗ್ ಅಂದ್ರೆ ನಿಮ್ಮನ್ನು ಬಿಟ್ಟು ಇರೋಕೆ ಆಗಂಗಿಲ್ಲ ಅವ್ರಿಗೆ ಇರೋಕೆ. ಬಟ್ ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕಂತ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಮೋಸ್ಟ್ಲಿ ಆ್ಯಂಗರ್ ಇಶ್ಯೂಸ್, ಈಗೋ ಇಶ್ಯೂಸ್ ಇರ್ಬೇಕು ನಿಮ್ಮಲ್ಲಿ. ನೀವು ಏನೋ ಅವ್ರ ಕಡೆಯಿಂದ ಭಾಳ ಟೈಮ್ ಎನರ್ಜಿ ಎಲ್ಲ ಕೇಳ್ತೀರ ಅನಿಸ್ತತಿ, ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿಲ್ಲ, ಬಟ್ ಅವ್ರಿಗೆ ಅದನ್ನು ಕೊಡೋಕ್ಕಾಗಕತ್ತಿಲ್ಲ. ಹಂಗಾಗಿ ಅವ್ರು ಅನ್ಕೋಬೋದು ನೀವು ಅವ್ರ ಜೊತೆ ಖುಷಿ ಇಲ್ಲ. ಇದನ್ನು ಹೆಂಗೆ, ಯಾಕಂದ್ರೆ ಇಬ್ಬರದು ಡ್ರೀಮ್ಸ್ ಗೋಲ್ಸ್, ಜೀವನದಾಗ ಗುರಿಗಳು, ನಿಮ್ಮ ಕನಸುಗಳೆಲ್ಲ ಬೇರೆ ಅದಾವೆ. ಅದನ್ನು ಕುತ್ಕೊಂಡು ಅದನ್ನು ಹೆಂಗೆ ಫಿಕ್ಸ್ ಮಾಡ್ಕೋಬೇಕಂದ್ರೆ ಹೆಂಗೆ ಸರಿ ಮಾಡ್ಕೋಬೇಕು, ಅದನ್ನು ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಅವರಿಗೆ ಮೋಸ್ಟ್ಲಿ ಅರ್ಥ ಆಗಕತ್ತಿಲ್ಲ ಇಲ್ಲಿ. ಸರಿ ಮಾಡ್ಕೊಳ್ರಿ. ಸೊ ಟ್ಯಾರೋದಿಂದ ಏನು ಬರ್ತದೆ ನೋಡೋಣಂತ. ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು. ನಿಮ್ಮ ವ್ಯಕ್ತಿ ಭಾಳ ಓವರ್ ಥಿಂಕ್ ಮಾಡ್ತಾರೆ ನಿಮ್ಮ ಬಗ್ಗೆನೇ. ಭಾಳ ಓವರ್ ಥಿಂಕ್ ಮಾಡ್ತಾರೆ. ಅವ್ರು ಹೇಳ್ದಂಗೆ ದೇ ಕಾಂಟ್ ಹ್ಯಾಂಡಲ್, ಅದನ್ನು ಹ್ಯಾಂಡಲ್ ಮಾಡೋಕೆ ಬರವಲ್ದವ್ರಿಗೆ ಕರೆಕ್ಟಾಗಿ. ಭಾಳ ಸ್ಟ್ರೆಸ್ ಆಗ್ಯಾರ, ಬಟ್ ನಿಮ್ಮ ಮುಂದೆ ಹೇಳಕತ್ತಿಲ್ಲ ಅದನ್ನು ಬಚ್ಚಿಟ್ಟಾರು. ನಾನು ಸ್ಟ್ರೆಸ್ಫುಲ್ ಆಗೀನಿ, ನಂದು ಭಾಳ, ನನ್ನ ತಲೆ ಒಳಗೆ ಏನೇನೋ ಓಡ್ತದಾವು, ನನ್ನ ಮನಸ್ಸು ಭಾಳ ಕುಗ್ಗೈತಿ, ಬಟ್ ಅದನ್ನು ನಿಮ್ಮಿಂದ ಮುಚ್ಚಿಟ್ಟಿರ್ಬೋದಿಲ್ಲ. ಹೇಳಿರ್ಲಿಕ್ಕೆ ನೋಡಕ್ಕೆ ನಿಮಗೆಲ್ಲ ಅವ್ರು ಚಲೋನ ಅದಾರ, ಭಾಳ ಖುಷಿನ ಅದಾರ ಅಂತ ನಿಮ್ಗೆ ಅನಿಸ್ತಿರ್ಬೇಕು, ಬಟ್ ನೋ, ದೇ ಆರ್ ನಾಟ್ ಫೈನ್. ಕರಿಯರ್ ಒಳಗೆ ಏನಾದರೂ ಪ್ರಾಬ್ಲಮ್, ಎದಕ್ಕೆ ಸ್ಟ್ರೆಸ್ ಆಗ್ಯಾರ ಅಂತ ಕೇಳಿದ್ರೆ ಮೋಸ್ಟ್ಲಿ ಅವ್ರದ್ದು ಒಂದು ಬಿಸ್ನೆಸ್ ದುಡಿತಿರ್ತಾರಲ್ಲ, ಅವ್ರು ಏನು ಕೆಲಸ ಮಾಡ್ತಾರಲ್ಲ ಅಲ್ಲಿ ಫೈನಾನ್ಸ್ ಒಳಗೆ ಸ್ವಲ್ಪ ಅವರಿಗೆ ಏನಾದರೂ ಪ್ರಾಬ್ಲಮ್ ಬಂದಿರಬಹುದು. ಆ್ಯಂಡ್ ಇನ್ನೊಂದು ಏನಂದ್ರೆ ಅವರು ಎಕ್ಸ್ಪ್ರೆಸ್ ಮಾಡೋಕೆ ಆಗಕತ್ತಿಲ್ಲ ಅವ್ರದನ್ನು, ಹಾಗಾಗಿನೂ ಅವರು ಸ್ಟ್ರೆಸ್ ಆಗ್ಯಾರ. ಅವ್ರಿಗೆ ಏನು ಅನ್ಸಕತ್ತಿಲ್ಲ ಮನಸ್ಸೊಳಗೆ, ಅದನ್ನು ಅವ್ರಿಗೆ ಹೇಳಕ್ಕೆ ಆಗ್ತಾ ಇಲ್ಲ, ಹಾಗಾಗಿನೂ ಅವರು. ಸೊ 4 ಆಫ್ ಸೋರ್ಟ್ಸ್ ಆ್ಯಂಡ್ 4 ಆಫ್ ಪೆಂಟಕಲ್ಸ್. ನಿಮಗೆ ಅನಿಸ್ತಿರ್ಬೇಕು ಒಂಥರ ಅವರು ಏನೋ ವಿಚಿತ್ರ ಅದರ ನನಗೆ ಅರ್ಥನ ಮಾಡ್ಕೊಳಕ್ಕೆ ಆಗವಲ್ದಲ್ಲ ಈ ವ್ಯಕ್ತಿನ ನಿಮಗೆ ಅನಿಸ್ತಿರ್ಬೇಕು. ಇಲ್ಲೇ ನಿಮ್ಮ ವ್ಯಕ್ತಿಗೆ ಸ್ಟೇಟಸ್ ಭಾಳ ಮುಖ್ಯ. ಸ್ಟೇಟಸ್ಸಿಂದ ಭಾಳ ಓಡಾಕತ್ತಾರ ಅನಿಸ್ತದೆ. ಸ್ಟೇಟಸ್ ಅಂದ್ರೆ ನನಗೆ ಒಂದು ಮರ್ಯಾದೆ ಅಂತ ಸ್ಥಾನ ಇರಬೇಕು, ನನ್ನ ಕಡೆ ಇಷ್ಟು ದುಡ್ಡು ಇರಬೇಕು, ಈ ಕಾರ್ ಇರಬೇಕು, ಬಂಗ್ಲೆ ಇರಬೇಕು, ಅಲ್ಲ ಆಸೆ ಇರ್ಬೇಕು ಮನುಷ್ಯಾಗ, ಬಟ್ ಅದರಿಂದ ಓಡಬಾರ್ದು. ಹಿಂಗಾಗಿನವರು ಸ್ಟ್ರೆಸ್ ಆಗಿರಬೇಕು. ನಿಮ್ಗೆ ಅದನ್ನು ಹೇಳ್ಕೊಳಕ್ಕೂ ಬಂದಿರ್ಲಿಕ್ಕಿಲ್ಲ. ನೀವು ಒಂದು ಇದನ್ನು ಹೇಳಿರ್ಬೋದು, ನೀವು ಹಿಂಗೆ ದುಡ್ಡಿನಿಂದ ಓಡಬೇಡ, ಅಷ್ಟೊಂದು ಭಾಳ ಚಲೋ ಅಲ್ಲ ಅಂತಂದು, ಬಟ್ ಅದನ್ನವ್ರಿಗೆ ಕೇಳೋಂಥ ಪರಿಸ್ಥಿತಿ ಇಲ್ಲ. ಹಂಗಂದವ್ರ ಹತ್ರ ದುಡ್ಡಿಲ್ಲ, ಒಂದು ಜೀವನ ಮಾಡೋಕೆ ಒಂದು ಚಲೋ ಒಂದು ಕಂಫರ್ಟಬಲ್ ಇಲ್ಲ ಅನ್ನಂಗಿಲ್ಲ, ಎಲ್ಲ ಐತಿ, ಬಟ್ ಸ್ಟಿಲ್ ಇದ್ದಿದ್ದನ್ನು ಅನುಭವಿಸೋಷ್ಟು ಅವ್ರಿಗೆ ಮನಸ್ಥಿತಿ ಇಲ್ಲ ನಿಮ್ಮ ವ್ಯಕ್ತಿದು. ಹಾಗಾಗಿ ಸ್ಟ್ರೆಸ್ ಆಗ್ಯಾರ ಅವರು. ಇವತ್ತು ನಮ್ಮ ಉದಾಹರಣೆಗೆ ನಮ್ಮ ಕಡೆ ಒಂದು 10 ರೂಪಾಯಿ ಐತೆ ಅಂತ ಇಟ್ಕೋರಿ, 10 ರೂಪಾಯಿದ ನಿಮಗೆ ಖುಷಿಯಿಂದ ಏನೋ ಒಂದು ತೊಗೊಂಡು ತಿಂದು ನಿಮ್ಗೆ ಏನು ಬೇಕು ಅದನ್ನು ಒಂದು ಖುಷಿ ಪಡಬೇಕು, ಒಂದು ಚಾಕ್ಲೇಟ್ ತಿಂದ್ರೆ ನೀವು ಖುಷಿಯಿಂದ ಇರ್ಬೋದು. 10 ರೂಪಾಯಿ ಒಳಗೆ ಹೌದಾ, 1 ರೂಪಾಯಿ ಏನೇನೋ ತೊಗೋಬೋದು, 2 ರೂಪಾಯಿ ಹಂಗೆ ತಲೆ ವಿಚಾರ ಮಾಡಿದೆ ಅಂದ್ರೆ. ಬಟ್ ಎಲ್ಲ ಇದ್ದಾಗೂ ನೀವು ಅದನ್ನು ಹೆಂಗೆ ಸ್ಪೆಂಡ್ ಮಾಡಬೇಕು, ಅದನ್ನು ಹೆಂಗೆ ನೀವು ಅದನ್ನು ಪ್ರೊಡಕ್ಟಿವಿಟಿ ಒಳಗೆ ನಾವು ಖುಷಿಯಾಗಿ ಕನ್ವರ್ಟ್ ಮಾಡ್ಬೇಕಂತ ಗೊತ್ತಿಲ್ಲ ಅಂದಾಗ, ಸೊ ಇಲ್ಲೇ ಭಾಳ ಸ್ಟ್ರೆಸ್ ಆಗಿ ಲೋನ್ಲಿನೆಸ್ ಫೀಲ್ ಆಗಿ ಯಾರೂ ಬೇಕಾಗಿಲ್ಲ, ನನಗೆ ಯಾರೂ ಇಲ್ಲ ಅನ್ನಂಗೆ ಒಂದು ಪರಿಸ್ಥಿತಿ ಬಂದತ್ತವ್ರಿ. ಇದನ್ನೆಲ್ಲ ನಿಮ್ಮಿಂದ ಹೇಳಿಲ್ಲ ಅವರು, ತೋರಿಸ್ಕೊಟ್ಟಿಲ್ಲ ಅನಿಸ್ತತಿ. ಇಲ್ಲ ನಾನು ಹಂಗಿಲ್ಲ. ಸಿ ಬಾಟಮ್ ಆಫ್ ದ ಡೆಕ್ 5 ಆಫ್ ಕಪ್ಸ್. ಭಾಳ ಲೋನ್ಲಿ ಫೀಲ್ ಮಾಡ್ಕೊಳಕತ್ತ ನಿಮ್ಮ ವ್ಯಕ್ತಿ. ಅದು ನಿಮ್ಮ ತಪ್ಪಲ್ಲ, ಆ್ಯಕ್ಚುಲಿ ನಿಮ್ಮ ತಪ್ಪಲ್ಲ, ಅದು ಸರ್ಕಮ್ಸ್ಟೆನ್ಸಸ್ ಅಲ್ಲ, ಅವರಿಂದ ಅವ್ರು ಮಾಡ್ಕೊಳಕತ್ತಾರ. ಸೊ ಲವ್ ಒರ್ಯಾಕಲಿಂದ ಗೈಡೆನ್ಸ್ ಏನು ಬರ್ತದೆ ನಿಮಗೆ ನೋಡೋಣ. ಈ ರಿಲೇಷನ್ಶಿಪ್ಪಿಗೆ ಒಂದು ಗೈಡೆನ್ಸ್ ಇಷ್ಟು ತಿಳ್ಕೊಂಡ್ರಲ್ಲ, ಇದನ್ನು ಹೆಂಗೆ ಸರಿ ಮಾಡ್ಕೋಬೇಕಂತ ಅವ್ರಿಗೆ ಗೊತ್ತಾಗಕತ್ತಿಲ್ಲ. ಯಾಕಂದ್ರೆ ಅವರಿಗೆ ಕ್ಲಾರಿಟಿನೇ ಇಲ್ಲ ಇಲ್ಲಿ. ಆಮೇಲೆ ಕ್ಲಾರಿಟಿ ಇಲ್ಲ ಅನ್ನೋದಕ್ಕಿಂತ ಅನ್ನೆಸರಿ ಥಿಂಕ್ ಮಾಡ್ತಿದ್ದಾರೆ. ಇಲ್ಲದ್ದೆಲ್ಲ ವಿಚಾರ ಮಾಡಿ ಅವ್ರು ಬೇಜಾರು ಮಾಡ್ಕೊತಂದ್ರೆ
ಕುತ್ಕೊಂಡು ಮಾತಾಡ್ಕೊಂಡ್ಬಿಟ್ರೆ ನನಗೆ ಹಿಂಗೆ ಆಗ್ತೈತಿ ಹೆಂಗೆ ಮಾಡ್ಬೇಕಿದ್ ನಂದು ಮುಗಿದು ಹೋಗ್ಬಿಡ್ತೈತಿ. ಭಾಳ ಪ್ರಾಬ್ಲಮ್ಸ್ ಕುತ್ಕೊಂಡು ಮಾತಾಡ್ಕೊಳದ್ರಾಗನ ಮುಗಿದು ಹೋಗಿರ್ತಾವೆ. ಬಟ್ ಅದಕ್ಕೆ ರೆಡಿ ಇರಲ್ಲ. ಸೋಲ್ಮೇಟ್ ಎದ್ರಿಗೆ ಕಣ್ಣಿಗಿದ್ರೂ ಇಲ್ಲಿ ಕಾಣ್ತಾ ಇಲ್ಲ. ನೀವು ಅವ್ರಿಗೆ ಸೋಲ್ಮೇಟ್ ಆಗಿರ್ಬೋದು, ಅವ್ರು ನಿಮಗೆ ಸೋಲ್ಮೇಟ್ ಆಗಿರ್ಬೋದು. ಬಟ್ ಅದನ್ನು ನೋಡುವಂಥದ್ದು ಇಲ್ಲ. ಮನಸ್ಸಿಂದ ವಿಚಾರ ಮಾಡ್ರಿ. ಈ ರಿಲೇಷನ್ಶಿಪ್ ಒಳಗೆ ನೀವು ಮನಸ್ಸಿಂದ ವಿಚಾರ ಮಾಡ್ರಿ. ಅಂದ್ರೆ ಮನಸ್ಸಿಂದ ನೀವು ಅದು ನೋಡ್ರಿ ಜೀವನನ ಅಂತ, ಈ ರಿಲೇಷನ್ಶಿಪ್ನ. ಅಂದ್ರೆ ಥಿಂಕ್ ಲಾಜಿಕಲ್ ಮಾಡಕ್ಕೆ ಹೋಗ್ಬೇಡ್ರಿ. ಅವಾಗ ನಿಮ್ಗೆ ಇಲ್ಲೇ ಸೋಲ್ಮೇಟ್ ಕನೆಕ್ಷನ್ ಯಾಕೆ ಸಿಕ್ಕಿಲ್ಲ ಅಂದ್ರೆ ಸೋಲ್ ಕನೆಕ್ಷನ್ ನಿಮ್ಗೆ ಆಗ್ತತಿ. ಸೂಪರ್ಫಿಷಿಯಲ್ ಆಗಿ ಲಾಜಿಕ್ ಆಗಿ ನೀ ಹಿಂಗ್ಯಾಕದಿ ನಾ ಹಂಗ್ಯಾಕದನಿ ಎಲ್ಲದಕ್ಕೂ ಒಂದು ಅಡ್ಡ ಕ್ವಶನ್ ಹಾಕೊಂತ ಹೊಂಟ್ರೆ ಲಾಜಿಕ್ ಆಗಿ, ಅವಾಗ ಅದು ಕನೆಕ್ಷನ್ ತಪ್ತತಿ. ಸೊ ಇಲ್ಲಿ ಸೋಲ್ ಕನೆಕ್ಷನ್ ಇಬ್ಬರು ಸೋಲ್ಮೇಟ್ ಎನರ್ಜಿ ಒಳಗೆ ಅದರ ಅನಿಸುತ್ತೆ. ಸೋಲ್ ಕನೆಕ್ಷನ್ ನೀವು ಆಗ್ಬೇಕಂದಾಗ ನೀವು ಸ್ವಲ್ಪ ನಿಮ್ಮ ಮನಸ್ಸಿನ ಮಾತುಗಳನ್ನು ಕೇಳಬೇಕು, ಅಲ್ಲಿ ಆನ್ಸರ್ ಸಿಗ್ತೈತಿ. ಸೊ ರೊಮ್ಯಾನ್ಸ್, ಅವಾಗ ನಿಮ್ಮ ಜೀವನಕ್ಕೆ ಒಂದು ರೊಮ್ಯಾನ್ಸನ್ನು ಬರ್ತೈತಿ. ಸೊ ಓವರಾಲ್ ಆಗಿ ನೀವೇನು ಮಾಡಬೇಕು, ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡಿದ ಸೆನ್ಸ್. ಎಮೋಷನ್ ನಮಗೇನೋ ಅನ್ನಿಸ್ತೀಗ ಸಿಟ್ಟು ಬಂದು ಇದು ದಿವಸ ಒಂದು ಎಮೋಷನ್, ಹೌದಾ? ಭಾಳ ಸಿಟ್ಟು ಬಂದು ಕೂಡ ಡಗಡ ಮಾತಾಡ್ಬಿಡೋದು. ಭಾಳ ಖುಷಿ ಆಯ್ತಾ ಅವಾಗೂ ನೀನ ಮಾತಾಡ್ಬಿಡೋದು, ಪ್ರಾಮಿಸ್ ಎಲ್ಲ ಮಾಡಿಬಿಡೋದು. ಭಾಳ ದುಃಖ ಆಗಿತ್ತು ಅವಾಗ ಏನೋ ಮಾತಾಡ್ಬಿಡೋದು, ಆಮೇಲೆ ಹಂಗೆ ಮಾತಾಡಬಾರ್ದಾಗಿತ್ತು ನಂದು. ಸೊ ನಿಮ್ಮದು ಎಮೋಷನ್ಸನ್ನ ನೀವು ಸ್ವಲ್ಪ ಕ್ಲಾರಿಟಿ ಇಟ್ಕೊಳ್ರಿ. ಎಮೋಷನ್ಸ್ ನಿಮ್ದು ಹಾಯ್ ಆದಾಗ ಅದು ನ್ಯಾಚುರಲ್ ಎಮೋಷನ್ಸ್ ಹೆಚ್ಚು ಕಮ್ಮಿ ಆಗೋದು. ಭಾವನೆಗಳು ನಮ್ಮ ಹೆಚ್ಚು ಕಮ್ಮಿ ಹಾಕಿರ್ತಾವಲ್ಲ, ಅವು ಒಂಥರ ಸಮುದ್ರದ ಅಲಿ ಇದ್ದಂಗೆ. ಅವು ಮ್ಯಾಲೆ ಹೊಕ್ಕವು, ಕೆಳಗೆ ಬರ್ತಾವೆ. ಹುಣ್ಣಿಮೆದಾಗ ಜೋರು ಹಾಕವು, ಬೆಳಗ್ಗೆ ಕಮ್ಮಿ ಇರ್ತಾವೆ, ರಾತ್ರಿ ಆದಂಗೆ ಜೋರು ಹಾಕವು. ಅಲೆಗಳು ಹೇಳಾಕತ್ತಾನೆ ಹಂಗೆ ಮನಸ್ಸಿನ ಭಾವನೆಗಳು ಏರಿಳಿತಗಳು ಹಾಕವು. ಸೊ ಒಂದು ಇಲ್ಲಿ ಬೇಕಾಗಿರೋದು ಏನಂದ್ರೆ ಕ್ಲಾರಿಟಿ ಬೇಕು. ಕುತ್ಕೊಂಡು ಮಾತಾಡಿಕೊಂಡು ಸರಿ ಮಾಡಿಕೊಂಡ್ರೆ ಸರಿ ಆಗ್ತೈತಿ ಈ ರಿಲೇಷನ್ಶಿಪ್. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸೋಣ ಅಂತ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟಾರೋಸ್ ವಿತ್ ನಿಖಿತಾ. ಇದು ನಿಮ್ಮದೇ ಆದಂಥ ಸ್ಪೇಸು. ನಿಮಗೆಲ್ಲ ಕನ್ನಡ ರೀಡಿಂಗ್ ಸಿಗ್ತದಾವೆ. ಇಲ್ಲಿ ಏನೇನು ಸಿಗ್ತದಾವು, ನಿಮ್ಮ ವ್ಯಕ್ತಿ ಎನರ್ಜಿ ಸಿಗ್ತೈತಿ, ನಿಮ್ಗೆ ಗೈಡೆನ್ಸ್ ಸಿಗ್ತೈತಿ. ರಿಲೇಷನ್ಶಿಪ್ ಒಳಗೆ ಹೆಂಗಿರ್ಬೇಕು ಅದು ಗೈಡೆನ್ಸ್ ಸಿಗ್ತೈತಿ. ಥರ್ಡ್ ಪಾರ್ಟಿ ಸಿಚುವೇಶನ್, ನೋ ಕಾಂಟ್ಯಾಕ್ಟ್. ಓಕೆ, ನಿಮ್ಮ ರಾತ್ರಿ ಏನು ಯೋಚನೆ ಮಾಡ್ತಿದ್ರು, ನಿಮ್ಮ ಬಗ್ಗೆ ಏನಾಕೈತಿ, ಇದು ಮುಂದೆ ಎಲ್ಲಿ ಮಟ್ಟ ಹೋಗ್ಬೋದು ಈ ರಿಲೇಷನ್ಶಿಪ್. ಸೊ ಎಲ್ಲ ನಿಮ್ಗೆ ಇಲ್ಲಿ ರೀಡಿಂಗ್ ಸಿಗ್ತೈತಿ. ಸೊ ಅದನ್ನು ಉಪಯೋಗ ತೊಗೊಂಡು ಅಪ್ಗ್ರೇಡ್ ಮಾಡ್ಕೊಳ್ರಿ ನಿಮ್ಮ ಜೀವನನ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತೀನಿ. ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಏನು ಮಾಡ್ಬೇಕು ನೀವು, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ. ಥ್ಯಾಂಕ್ ಯು.